ಅಲ್ಲ ಕಣೆ ಅವನ್ನ ಎಲ್ಲ ಕೆಲ್ಸಕ್ಕೆ ಹೋಗೋನು ಗನ್ವಾಗ ಹಂಗೇನೆ ಹೆಂಗೈತಾನೆ ಎಲ್ಲ ನಾ ಕೆಲ್ಸಕ್ಕೆ ಹೋಗಿ ಒಂದು 4 ಕಾಸು ದುಡಿಯನು ಬರೀ ದುಡ್ದಿರೋ ದುಡ್ಡೆಲ್ಲ ಬರೀ ನಿಂತಾಗಳು ಇಸ್ಕೊಂಡು ಬರೀ ಹಿಂಗೆ ಅಧ್ವಾನ ಮಾಡೋದೆಯ ದುಡ್ದಿರೋ ದುಡ್ಡು 1 ರೂಪಾಯಿ ಉಳಿಸಲ್ಲ ದುಡ್ಡು ಉಳಿಯಲ್ಲ ಅಂದಮೇಲೆ ಇನ್ಯಾತಕ್ಕೆ ನಾವು ಕಷ್ಟ ಬಿಡಬೇಕು ಎಲ್ಲ ಅವನ ಕೈಗೆ ಕೊಟ್ಬಿಟ್ರೆ ಎಲ್ಲಾನ ಹಾಳು ಮಾಡ್ತಾನೆ ಅವನ ಕೈಗೆ 1 ರೂಪಾಯಿ ಕೊಡ್ತಾನೆ ನೀನು ಏನು ಮಾಡೋಣಪ್ಪ ನನ್ನ ಮಗನಿಗೆ ಕೆಲ್ಸಕ್ಕೆ ಹೋಗು ಅಂತ ಏಟು ಹೇಳೋಣ ಏಟು ಹೇಳಿರೋನು ಕೇಳಲಿಲ್ಲ ಅಂತಂದ್ರೆ ನಾನು ಇನ್ನೇನು ಮಾಡ ಹೇಳು ಬರೇ ತಿಂದು ಓಡಾಡ್ತಾನೆ ಅವಳಿಗೂ ಹೇಳಿರಿ ಅವಳು ಹಿಂಗೆ ಸಿಟ್ಟು ಮಾಡ್ಕೊಂತಾಳೆ ಏನು ಮಾಡೋಣ ಬರೀ ದುಡ್ದಿರೋ ದುಡ್ಡು ಕೊಡತ್ತೆ ಅಂತಾನೆ ಬರೀ 50,000 20,000 ಕೊಡು 30,000 ಕೊಡು 50,000 ಕೊಡು ಅದು ಏನು ಮಾಡ್ತಾನೆ ಏನು ಬರೀ ಮಜಾ ಮಾಡಕ್ಕೆ ನಿಂತ್ಕೊಂಡವನಿ ತೆಗಿ ಹೆಂಗನ ಅವ್ರು ಸೈನ್ ಹಾಕ್ದಿಲ್ಲದೆ ವಾಸಿ ಹಾಕಿ ಸುಮ್ಕಿರು ಹೊಲ ಮಾರ್ರಿ ಅಂಬಾನು ಇವಾಗ ಹಂಗೆ ನನ್ನ ಮೇಲೆ ಊದ್ಕ್ಯಾಣವ್ನಿ ನಿನ್ನ ಮಗ ಸಸಿಗೆ ಹೇಳಿ ಸೈನ್ ಹಾಕಿಸ್ಕೊಡಲ್ಲ ನಾನು ಹೊಲ ಮಾರ್ತಿದ್ದೆ ಅಂತ ಹೇಳಿ ಊದ್ಕ್ಯಾಣವ್ನಿ ಬೇಡ 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 ನಿನ್ನ ಸವಾಸನೆ ಬೇಡ ನೋಡು ಕವಿತಾ ನಾನು ಹೇಳ್ತೀನಿ ಸುಮ್ಮನೆ ನೀನು ಬುದ್ಧಿವಂತಿಕೆಯಿಂದನೇ ಎಲ್ಲ ಉಳಿಸಿ ಅಮ್ಮದು ನೋಡು ಬೇಡ ಯಾತು ಮಾರೋದು ಬೇಡ ಇವನು ಈಗಲೇ 1 ರೂಪಾಯಿ ಉಳಿಸಲ್ಲ ಅಂದಮೇಲೆ ಇಲ್ಲ ಬೇರೆ ಕಳಿಸಿರೇನೆ ಮತ್ತು ಇವ್ರನ್ನಾಗೆ ಮಾಡ್ಕೊಂಡು ತಿಂದ್ರೇನೆ ಮತ್ತು ಗೊತ್ತಾಗೋದು ಬೇರೆ ಹೋಗು ಅಂತ ಹೇಳು ಬೇಜಾರಾದರೂ ಆಗಲಿ ಪರವಾಗಿಲ್ಲ ಎಲ್ಲ ಮತ್ತೆ ದುಡ್ಡೆಲ್ಲ ಹಾಳು ಮಾಡ್ತಾ ಇದ್ರೆ ಹಿಂಗೆ ದಿನಾನ ಬರೀ ಕುಕ್ಕಣ್ಣಿ ತಕ್ಕ ತಿಂದಿದ್ರೆ ಅಲ್ಲ ಅಲ್ಲೇ ಇದು ತೋಟದ ದುಡ್ಡು ಓಟು ಬಂದಿತ್ತು ಅದು ಇದು ಯಾವುದಾದ್ರೂ ಒಂದು ದುಡ್ಡು ಬರ್ತಾನೆ ಇರುತ್ತೆ ಬರೀ ದುಡ್ಡಿಲ್ಲ ಅಂತೀಯ ಎಲ್ಲ ಅವ್ನ ಕೈ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡಿದ್ಯಾ ನೋಡು ಎಂಥ ಕೆಲಸ ಮಾಡ್ಕೊಳಂಗಾತು ಇರೋವಲ್ಲ ಮನೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಸುಮ್ಮನೆ ನಾವೆಲ್ಲನ ಕಳೀತಾ ಹೋದರೆ ಏನೂ ಇದಿಲ್ಲ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಎಷ್ಟಾನ ಇರಲೇಳು 4 ಕಾಸು ಉಳಿಸ್ಕೊಂಡ್ರೆ ನಮಗೆ ಒಳ್ಳೇದು ಹೇಗಾದ್ರೂ ಪರವಾಗಿಲ್ಲಪ್ಪ ಎಲ್ಲ ಕೆಲ್ಸಕ್ಕೆ ಹೋಗು ನಾವು ಹೊಲ ಮಾರಲ್ಲ ಅಂತೇಳಿ ಹೇಳ್ತೀನಿ ಹಿಟ್ಟು ಮಾಡ್ಕೊಂಡ್ರು ಪರವಾಗಿಲ್ಲ ಮಾರತ್ತೆ ಅಂತನಾಗ್ಲಲ್ಲ ಇಲ್ಲ ಕಣಪ್ಪ ನಾವು ಮಾರಲ್ಲ ಅಂತ ಹೇಳಿ ಹೇಳ್ತೀನಿ ತಗ ಅವನೇನ ಅನ್ಕಂಬ್ಲೆ ಹೇಳು ಇದ್ದಿದ್ದಂಗೆ ಹೇಳ್ಬಿಡು ಅವನೇನು ಅನ್ಕೊಂಡ್ರು ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು ಇಲ್ಲದ್ದು ಇದು ಮಾಡಬೇಡ ನೀನು ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ತಪ್ಪನ್ನು ಬಿದ್ದಿರೋದಾದ್ರೆ ಬಿದ್ದಿರು ಅಂತ ಅಂದು ಅಷ್ಟೇ ಏನಾಗ್ಲೇಳು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ ಅಂತಾರ್ದಲ್ಲ ನಮ್ಮ ಅಮೃತನಿಗೆ ಯಾಕೆ ಬುದ್ಧಿ ಇಲ್ಲ ಕೆಲ್ಸಕ್ಕೆ ಹೋಗಪ್ಪ ದುಡಿಯಪ್ಪ 1 4 ಕಾಸು ಅಂತ ಹೇಳಲ್ಲ ಬರೀ ಕುಕ್ಕರ್ಸ್ಕೊಂಡು ನಾನು ಬೋಲ್ ಬೇಜಾರಾಗೈತಪ್ಪ ತೆಗಿ ಹೋಗಿ ನಮ್ಮ ಅಮ್ಮನಿ ಸುಮ್ಮನಿದ್ಯಾ ಅಂತ ನನ್ನ ಮಗನ ಮದುವೆ ಆದಂಗೆ ಆತು ಹೇಳತ್ತ ಏನೋ ನನ್ನ ಕಂಬ್ಳಳಿ ಹೇಳ್ತೀನಿ ಅಮೃತ 4 ಕಾಸು ದುಡಿಬೇಕು ನಾವು ಮಾಡಬೇಕು ನಾಲಾರಂತೆ ಎಂಬುದು ಮನಸ್ಸಿನಾಗ ಇರಬೇಕು ಮಾಡಾರ್ನಾದ್ರೂ ನೋಡಿ ಕಲಿಬೇಕು ಸೆಲಿ ಅವೇದನು ದೇವು ನೋಡೋಗು ಮಸ್ತಾಗಿದ್ರು ಮಾರಾಯರು ನಮ್ಮಪ್ಪರು ಒಂದು ದಿವಸ ಕುಕ್ಕಮಲ್ಲ 1 ದಿನ ಕುಕ್ಕಮಲ್ವಲ್ಲ ಹಂಗೆ ಮಾಡ್ತಾರೆ ಹೊಲ್ದ ಬೋದ್ಕ ಬಿಡು ನಮ್ಗೇನು ಕಮ್ಮಿ ಆಗೈತಿ ಕೆಲಸದಾರ ನಿಕ್ಕಾನ ಮಸ್ತಾಗೈತಿ ಅಂತೇಳಿ ಅವ್ರು ಕುಕ್ಕಂಡು ಉಣ್ಬೋದು ಆದರೆ ತೆಗಿ ನಾವು ಮಾಡ್ಕೊಂಡು ತಿನ್ಬೇಕು ಅಂತೇಳಿ ಮಾರಾಯರು ಎಷ್ಟು ಕಷ್ಟ ಬೀಳ್ತಾರೆ ಅವೇದಪ್ಪಂತೂ ಎದ್ದಾಗ ಹೊಲ್ದಕ್ಕೆ ಹೋದನು ಬೈಗಾಗ ತಕ್ಕ ಹೊಲ್ದ ಮಾಗಾಡ್ತಾನೆ ಹೊಲ್ದಗಳು ಬೋದ್ಕೆಲ್ಲ ಅವನೇ ಮಾಡ್ತಾನೆ ಹೊಲ್ದಗಳು ಬೇಸಾಯ ಹೊಡಿಯೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಎಲ್ಲ ಅವನೇ ಮಾಡ್ತಾನಲ್ಲ ಕೂಲರ್ ನ್ಯಾತ್ಕೂ ಇಕ್ಕಲ್ಲ ಯಾತ ಹಂಗೆ ನನ್ನ ರಾಗಿ ಹೊಲ ಕೊಯ್ಯೋಕ್ಕೂ ಹಂಗೆ ನಾನು ಬದುಕಿದ್ದಾಗ ಮಾತ್ರ ಯಾತ್ಕನ ಕೂಲಿಯರ್ ಬೇಕಂದಾಗ ಮಾತ್ರ ಕರಿತಾನೆ ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕೋದಾಗಿರ್ಬೋದು ಕೊಚ್ಚೋದಾಗಿರ್ಬೋದು ಎಲ್ಲ ಒಬ್ಬೊಬ್ಬನೇ ಮಾಡ್ಕೊಂತಾನೆ ದಿನ ಒಂದೊಂದೇ ಸಾಲ ಆಗಿರ್ಬೋದು ಒಬ್ಬನೇ ಕೊಚ್ಕೊಂಡು ಗೊಬ್ಬರ ಹಾಕ್ಕೊಂಡು ಎಂಥ ಸೆಣಕ್ಕೆ ಮಣ್ಣೆಲ್ಲ ಹಾಕ್ಸ್ಕೊಂಡು ಬುಡ್ಬುಡಕ್ಕೆಲ್ಲ ಮಣ್ಣು ಹಾಕ್ಕೊಂಡು ಹೆಂಗೆ ತೋಟನ ಹೆಂಗೆ ಮಾಡ್ಕೊಂಡು ಅವ್ರು ನೋಡೋ ನಾವೆಲ್ಲನ ಒಣಗಿ ಬಿಡಂಗಾತಲ್ಲ ಇವತ್ತು ಏನೋ ಒಂದಿಟ್ಟು ಮಳೆ ಬರೋದ್ಕಂತೂ ಒಂದಿಟ್ಟು ಹೆಂಗೋ ಇದ್ದಾವೆ ಇವಾಗ ಮಳೆ ಇಲ್ಲ ಅಲ್ಲೇ ಮಳೆನೂ ಬರ್ತಾ ಇಲ್ಲ ಮಳೆ ಇಲ್ಲದ್ಕೋ ಅದಕ್ಕೂ ಏನಾಗ್ತಾವ ಹೆಂಗೋ ಒಂದಿಟ್ಟು ಮಳೆ ಬಂತ ಉಳ್ಕೊಂಡು ಬೋರ್ ನಂಗೆ ನೋಡಿದ್ರೆ ನೀರಿಲ್ಲ ಏನು ಮಾಡೋದು ಇವಾಗ ನೋಡು ಅವ್ರು ಹೆಂಗೆ ಮಾಡ್ಕೊಂಡವ್ರು ಹಸೆಲ್ ತೋಟ ನೋಡು ನಮ್ಮ ತೋಟ ನೋಡು ನಾವು ನಾಲ್ಕರಂತೆ ಮಾಡ್ಬೇಕು ಅಂಬೋದಿರ್ಬೇಕು ಮನಸ್ಸಿನಾಗೆ ಯಾಕೆ ಈ ಮಾಮ ಹಿಂಗೆ ಬೈಕೆಂಬ್ತೈತೆ ನಾನು ಅವತ್ತು ಹೇಳಿದ್ದೀನಿ ನಾನು ಒಬ್ರು ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಅಂತೇಳಿ ಹೇಳಿದ್ದೀನಿ ನೀವು ಕೆಲ್ಸಕ್ಕೆ ಹೋಗಿ ಅಂತೇಳಿ ನೀವಿಬ್ರು ಹಿಂಗೆ ಮಾತಾಡಬೇಡಿ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಯಾಕಮ್ಮ ಏನಾಯ್ತು ಯಾಕೆ ರೋಗ ಮೇಲೆ ಅಷ್ಟು ಜೋರು ಮಾಡ್ತಾ ಇದ್ದೀರಾ ಕೆಲ್ಸಕ್ಕೆ ಹೋಗು ನಿನ್ಗೇನಾಗೈತೆ ದುಡ್ಕೊಂಡು ತಿನ್ನು ಅಂತ ನಿಮ್ಮಪ್ಪ ಹೆಂಗೆ ಮಾತಾಡ್ತಾವ್ರೆ ಯಾಕಪ್ಪ ರಘು ಹೋಗೋದಿಲ್ಲ ಹೇಳ್ತಾ ಇಲ್ವಾ ಅವರು ಹೊಲನ ಅದನ್ನು ಮಾರಿಸ್ಕೊಡಿ ಜಮೀನಿಲ್ಲದ ನಾವು ಸ್ವಂತ ಫ್ಯಾಕ್ಟ್ರಿ ಏನಾದರೂ ತಯಾರು ಮಾಡ್ತೀವಿ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರು ನಿಮ್ಮ ಮಗ ಸೊಸೆನ ಕೇಳಿ ಸೈನ್ ಹಾಕ್ಸಿ ಮಾಡ್ಕೊಡೋಣ ಅಂತಿದ್ದು ಇಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಅದನ್ನು ಮಾರ್ಕೊಡ್ರಿ ಆಮೇಲೆ ಇವ್ರು ಕೆಲಸ ಶುರು ಮಾಡ್ತಾರೆ ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಇವ್ರಿಗೆ ನನಗೂ ಅಷ್ಟೇ ನನ್ನ ಗಂಡ ಬೇರೆಯವ್ರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ ಅವ್ರು ಸ್ವಂತ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಬೇಕು ಸ್ವಂತ ದೊಡ್ಡ ಓನರ್ ಆಗಬೇಕು
ಫ್ಯಾಕ್ಟ್ರಿ ಓನರ್ ಅನ್ನೋ ಥರ ಇರಬೇಕು ಅನ್ನೋದು ನಮ್ಮ ಆಸೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ರಲ್ಲ, ಆ ಫ್ಯಾಕ್ಟ್ರಿ ಬೇಡ ಎಂಥದ್ದು ಬೇಡ, ಹೊಲ ಮಾರೋಕ್ಕಾಗಲ್ಲ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಇವನೇನು ಬೇಜಾರಾದ್ರೂ ಪರವಾಗಿಲ್ಲ, ನೀನು ಬೇಜಾರಾದ್ರೂ ಪರವಾಗಿಲ್ಲ, ನಾನಂತೂ ಹೊಲ ಮಾರಲ್ಲಮ್ಮ. ಅಷ್ಟೇ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಅಣ್ಣಯ್ರು ಕೊಟ್ಟಿರೋದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಅಣ್ಣಯ್ರು ಏನೋ ಬಿಡೋ ಇವತ್ತು ನನ್ನ ತಂಗಿ ಚೆನ್ನಾಗಿರ್ಲಿ ಅಂತೇಳಿ ಕೊಟ್ಟೇವ್ರಿ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾನಂತೂ ಮಾರಲ್ಲಮ್ಮ, ನೀನೇನ ಅಂತ. ಇವನಿಗೆ ದುಡ್ಡು ಕೊಟ್ಟು ಸಾಕಾಗೈತೆ ನಮ್ಮ ಗಾಲೇನೆ. ಅಮ್ಮ ಇವನ್ ಸವಾಸ ಬೇಡ, ಹೋಗಿ ಹೋಗಿ ಇಂತನ್ನು ಮದುವೆ ಆದಲ್ಲ. ನಮ್ಗಂತೂ ಏನು ಹೇಳ್ಬೇಕು ಏನೋ ನಿನಗೆ ಹೋಗು ಅನ್ನಿಸ್ತೈತೆ. ಅಲ್ಲ ಹೆಂಗೆ ಒಳ್ಳೆಯವ್ರನ್ನ ಯಾರನ್ನಾದ್ರೂ ಮದುವೆ ಆಗಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಹೋಗಿ ಎಂಥ ಕೆಲಸ ಮಾಡ್ಕೊಬಿಟ್ಟೆ ನೀನು. ಈಗ ನೋಡು, ಅನುಭವಿಸು. ನೋಡಿ ಇವಾಗ ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡಿ, ಎಂಥ ಕೆಲಸ ಆಯಿತು ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡೋ ನೀನು, ಹೆಂಗಾಯ್ತು ಅಂತೇಳಿ. ನೀನು ದುಡುಕಿ ಇಂಥವ್ನು ಮದುವೆ ಆಗ್ಬಿಟ್ಟೆ ಬಿಡು. ದುಡ್ಡು ಏನು 1 ರೂಪಾಯಿ ದುಡ್ಡು ಉಳಿಸಲ್ಲ, ಏನು ಎಲ್ಲದಕ್ಕೂ ದುಡ್ಡು ಕೊಟ್ಟು ನಮ್ಗೇನು ಬರೆಕಾಯಿ ಮಾಡ್ತಾ ಇದ್ದಾನೆ. ಇವನು ಸವಾಸ ಬೇಡ ನಮಗೆ. ನಾವು ಅಯ್ಯಪ್ಪ ಏಟು ದುಡ್ಡು ತಂದು ಕೊಡ್ತೀನಿ, 1 ರೂಪಾಯಿ ದುಡ್ಡು ಉಳಿಸಲ್ಲ, ಏನು ಮಾಡ್ತೀಯ ಅಂತ ಅಯ್ಯಪ್ಪ ನನ್ನ ಬೈಯೋದು. ಇವನು ದುಡ್ಡು ಕೊಡು ಅಂತ ಅದ್ಯಾತ ಕುರಿ ಶೆಡ್ ಮಾಡ್ತೀನಿ ಅಂತ ಹೋದ, ಅದನ್ನು ಎಲ್ಲ ಲಾಸ್ ಮಾಡ್ಕೊಂಡು ಕೂಕಂಡ, ಎಲ್ಲ ಬರೀ ಲಾಸ್ ಮಾಡ್ಕೊಂಡು ಕೂಕಂಬದು. ಇನ್ನು ಇದು ಮಾಡ್ತೀನಿ ಅದು ಮಾಡ್ತೀನಿ ಹಿಂಗೆ ನಮಗೆ ತಲೆ ಕೆಡಿಸ್ತಾನೆ. ಯಪ್ಪ ನಿನ್ನ ಸವಾಸ ಬೇಡ ಕಣೋ. ಇನ್ನು ಬೇಜಾರಾದ್ರೂ ಪರವಾಗಿಲ್ಲ ಅಮೃತ, ನೀನು ನಿನ್ನ ಗಂಡ ಬೇಕಾದ್ರೆ ಬೇರೆ ಇರ್ರಿ. ಮಾಡ್ಕೊಂಡು ತಿನ್ರಿ, ಕೆಲ್ಸಕ್ಕೆ ಹೋಗ್ಲೇಳು, ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ತಿನ್ಲೇಳು. ನಾನಂತೂ ಹೊಲ ಮಾರಲ್ಲ, ನನ್ನ ಮಗ ಸೊಸೆ ಸೈನ್ ಹಾಕಲ್ಲ. ಮಾರಲ್ಲ ಕಣಮ್ಮ, ಅದು ಹಂಗೆ ಇದ್ರು ಇರಲಿ. ನೀನು ಸುಮ್ಮನೆ ನೀನು ಬೇಜಾರಾದ್ರೂ ಪರವಾಗಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಅಷ್ಟೇನೆ, ನೀನು ಬೇಜಾರಾದ್ರೂ ಪರವಾಗಿಲ್ಲ, ನಾನು ತಿರ್ಗಾ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನೋಡ್ದ ಅಮೃತ, ನಿಮ್ಮ ಅಪ್ಪನೂ ನಿಮ್ಮಮ್ಮ ನನಗೆ ಯಾವ ಥರ ಮಾತಾಡ್ತಾ ಇದ್ದಾರೆ. ನೋಡು, ಹಿಂಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ, ನನ್ನೊಂಥರ ಚೀಪಾಗಿ ನೋಡ್ತಾ ಇದ್ದಾರೆ. ಏನಮ್ಮ ಏನು ಹಿಂಗೆ ಮಾತಾಡ್ತೀಯ? ಅಳಿ ಅನ್ನೋದು ಸ್ವಲ್ಪನಾದ್ರೂ ನಿನ್ ಮರ್ಯಾದೆ ಕೊಡು. ನಾಳೆ ಮರ್ಯಾದೆ ಕೊಟ್ಟಿದ್ದು ಆಗೈತೆ, ಎಲ್ಲ ಆಗೈತೆ. ಹೋಗಿ ದುಡ್ಕೊಂಡು ತಿನ್ಲೇಳು, ದುಡಿಲೇಳೆ ಇವನು, ದುಡಿಲಿ. ನಾವೇನೋ ಬಿಡು ಆಡ್ಕೆ ಮಾರ್ಗೆಲ್ಲ ಸಾದ್ರೆ ಆಗ್ಬಾರ್ದು ಅಂತ ನಾನು ಸುಮ್ಮನಿದ್ದಂಗೆಲ್ಲ ಇವನು ಹೋಗಂಗಿಲ್ಲ, ಏನಿಲ್ಲ, ಬರೀ ಹೊಲ ಮಾರತ್ತೆ ಅಂತಾನೆ. ಇವ್ನು ಕೇಳ್ದಂಗೆಲ್ಲ ನಾವು ದುಡ್ಡು ಕೊಡಬೇಕು. ಹೇಳ್ತಾರ ನಾವು ದುಡ್ಡ 1 ರೂಪಾಯಿ ದುಡ್ಡು ಉಳಿಸಲ್ಲ, ಎಲ್ಲ ಬರೀ ಬಂದಿರೋದೆಲ್ಲ ಇವ್ನು ಕೊಡೋದಾದ್ರೆ ನನ್ನ ಗಂಡ ನಾನು ಬೈತಾರೆ. ನೋಡಾಟ ದುಡ್ಡು ತಂದು ಕೊಡ್ತೀನಿ, ಏನು ಮಾಡ್ತೀಯ ಏನೋ ಎತ್ತ ಅಂತೇಳಿ ಬೈತಾನೆ ನನ್ನ ಗಂಡ. ನಾವೆಲ್ಗೆ ಹೋಗೋಣ? ನಾಳೆ ದಿನ ನಮ್ಗೇನ ಆಯ್ತು ಅಂತಂದ್ರೆ ಯಾರು ನೋಡಲ್ಲ ಕಣಮ್ಮ. ನಮ್ಮ ಮಗ ಸೊಸೆ ನೋಡಿದ್ರೆ ಅವ್ರು ಮನೆ ಬಿಟ್ಟು ಹೋಗ್ಯವ್ರೆ. ನೀವು ನೋಡಿದ್ರೆ ಬರೇನೆ ಮಾರೋದು ಅಂತೀರ. ಮಾರಕ್ಕೆ ಆಗಲ್ವಂತಿ, ಅದು ಬರಲ್ವಂತಿ. ಎಲ್ಲ ನೆಟ್ಗಿದ್ರೇನೆ ಎಲ್ಲ ತಗೊಂಬೋದು, ಯಾರೇ ಆಗ್ಲಿ. ಏನೊಂದಿಟ್ಟು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ತಗೊಂಬಲ್ಲ. ಅಲ್ಲ ನೋಡಿ, ನೀವು ಇಷ್ಟು ದಿನ ಏನು ಹೇಳಿದ್ರತ್ತೆ, ನೀವು ಮಾತಿನಂತೆ ಉಳಿಸ್ಕೊಳ್ರಿ. ಇವಾಗ ನನ್ನ ಕೆಲ್ಸಕ್ಕೆ ಹೋಗು ಹಿಂಗೆ ಅಂತ ಇವಾಗ ನೀವು ಮಾತಾಡಿದ್ರೆ ಮುಂಚೆನೇ ಹೇಳ್ಬೇಕಾಗಿತ್ತು. ಸರಿ ಆಯ್ತಪ್ಪ, ಮಾರ್ಕೊಡ್ತೀನಿ, ನನ್ನ ಮಗನ ಹತ್ರ ಸೈನ್ ಹಾಕಿಸ್ಕೊಡ್ತೀನಿ, ಮಾರು, ಚೆನ್ನಾಗೆ ಒಳ್ಳೆ ಫ್ಯಾಕ್ಟ್ರಿ ಓನರ್ ಆಗು, ಒಂದೇನಾದರೂ ಒಂದು ಫ್ಯಾಕ್ಟ್ರಿ ತಯಾರು ಮಾಡು, ಗಾರ್ಮೆಂಟ್ ಏನಾದ್ರೂ ಮಾಡು, ನೀನು ಓನರ್ ಆಗಬೇಕು, ನನ್ನ ಮಗಳು ಒಳ್ಳೆಯ ಓನರ್ ಆಗಬೇಕು ಅನ್ನೋದು ಆಸೆ ಐತೆ ಅಂತ ಹೇಳ್ತಿದ್ದಾರೆ ನೀವು. ಆಡಿರೋ ಮಾತೆ ಆಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಆಡಿರೋ ಮಾತು ಆಡಲ್ಲ ಅಂತ ಹೇಳಿ ನೀವೇ ಹೇಳಿದ್ಮೇಲೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆಡಿರೋ ಮಾತು ನೀವೇ ಆಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲತ್ತೆ. ನಿಮ್ಮ ಮಾತಿನಂತೆ ಏನೈತೆ, ನೀವು ಏನು ಮಾತು ಕೊಟ್ಟಿದ್ರೆ ಅದರಂತೆ ನಡ್ಕೋಬೇಕಷ್ಟೇ. ಆಡಿರೋ ಮಾತು ಏನೈತೆ ಅದರಂತೆ ನೀವು ನಡ್ಕೊಂಬ್ಲೇಬೇಕು. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನೀವು ಯಾಕೆ ನನಗೆ ಮಾತು ಕೊಟ್ಟಿದ್ರಿ? ಹೊಲ ಮಾರ್ಕೊಡ್ತೀನಿ, ಇಲ್ಲೇದು ಅಮೃತನಿಗೆ ಸೇರುತ್ತೆ, ಅಲ್ಲೇದು ನನ್ನ ಮಗ ಸೊಸೆಗೆ ಸೇರುತ್ತೆ ಅಂತೇಳಿ ನೀವು ಅವಾಗ ಹೇಳಿದ್ರಲ್ಲ. ಅವಾಗ ಹೇಳ್ಬಿಟ್ಟು ಇವಾಗ ಅಲ್ಲ ಹಿಂಗೆ ಉಲ್ಟಾ ಹೊಡೆದ್ಬಿಟ್ರೆ ಹೆಂಗತ್ತೆ ಸರಿ ಹೋಗುತ್ತೆ? ಇಲ್ಲ ಕಣೋ, ಹೊಲ ಅಂತೂ ಮಾರೋಕ್ಕಾಗಲ್ಲ. ಇರೋ ಸತ್ಯ ನಾನು ಹೇಳ್ತಾ ಇದ್ದೀನಿ. ಇನ್ನು ಬೇಜಾರಾದ್ರೂ ಪರವಾಗಿಲ್ಲ, ಹೊಲ ಅಂತೂ ಮಾರೋಕ್ಕಾಗಲ್ಲ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನನ್ಗಾಲೇನೆ ಇನ್ನು ಮೇಲೆ ಬೇಜಾರಾಗ್ಬಿಟ್ಟಾಯ್ತು. ದುಡಿಯೆಲ್ಲ ಏನಿಲ್ಲ, ಬರೀ ದುಡ್ಡೆಲ್ಲ ಇಸ್ಕೊಂಡು ಉದ್ವನ ಮಾಡ್ತಾ ಇದ್ದಾನೆ. ಇವನು ಒಳ್ಳೆ ಮನೆ ತೊಳೆಯ ಅಂತೇಳಿ ಕರ್ಕೊಂಬಂದು ಮನೆಗೆ ಕಿತ್ಕೊಂಡಂಗಾಯ್ತು ಅಂತ ಅನ್ನಿಸ್ತೈತೆ ನನಗೇನೋ. ತುಂಬ ಬೇಜಾರಾಗ್ತೈತೆ. ಹೋಗಿ ದುಡ್ಕೊಳ್ಳಪ್ಪ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಂದ್ರೆ ಅದು ನನ್ನ ಹತ್ರ ಆಗಲ್ಲ ಅಂತಾನೆ. ಬರೀ ಇರೋದನ್ನ ಮಾರತ್ತೆ ಅಂತಾನೆ. ಎಲ್ಲ ಬರೀ ಮಾರ್ಕೆಟ್ ತಿಂಬಕ್ಕೆ ನೋಡಿರಿ, ಉಳಿಸ್ಕೊಂಡು ಹೋಗೋದು ಯಾವಾಗ ನಾವು? ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.